ಪ್ರಿಯ ವೀಕ್ಷಕರೇ, ನಿಮ್ಮ ಸಂತೋಷನ ಕೋಟಿ ಕೋಟಿ ನಮನಗಳು. ಇವತ್ತು ಕ್ರಿಕೆಟ್ ಬಗ್ಗೆ ಮಾತಾಡ್ತಾರೆ. ಕ್ರಿಕೆಟ್ ಬಗ್ಗೆ ಅಂದ್ರೆ ಈಗ ಆಲ್ರೆಡಿ ನಡೀತಾ ಇರೋದು ನಿಮ್ಗೆಲ್ಲ ಗೊತ್ತಿದೆ, ಏಷ್ಯಾ ಕಪ್ 2025. ಏಷ್ಯಾ ಕಪ್ 2025 ಫೈನಲ್ ನಾಳೆ ಇದೆ. ಸೊ ಇವತ್ತೇ ವಿಡಿಯೋ ಮಾಡ್ಲಿಕ್ಕೆ ಕಾರಣ ಇದೆ. ನಾನು ನಾಳೆನೇ ವಿಡಿಯೋ ಮಾಡೋಣ ಅಂತಿದ್ದೆ, ಆದ್ರೆ ಈ ನಿನ್ನೆ ಮ್ಯಾಚ್ ನೋಡಿ ಆದ ನಂತರ ಈ ವಿಡಿಯೋನ ಬೇಗನೆ ಮಾಡಬೇಕು ಅನ್ನಿಸ್ತು. ಅದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇಂಡೋ ಪಾಕ್ ಕದನದ ಬಗ್ಗೆ ಮಾತಾಡೋಕೆ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡೋದ್ರಿಂದ ತಪ್ಪದೆ ನನ್ನ ಎಲ್ಲ ಮಾಹಿತಿಗಳನ್ನ ನೀವು ನೋಡ್ಬೋದು ಸ್ನೇಹಿತರೆ. ಇಂಡೋ ಪಾಕ್ ಕದನ ಹೇಗಿರುತ್ತೆ ಅಂತ ಮಾತಾಡೋಕೆ ಮುಂಚೆ ನಾವು ನಿನ್ನೆ ನಡೆದಂತ ಮ್ಯಾಚ್ ಬಗ್ಗೆ ಮಾತಾಡೋಣ. ಈ ಟೀಮ್ ಇಂಡಿಯಾದ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋಣ. ಗ್ರೇಟ್ 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 ಪರ್ಫಾರ್ಮೆನ್ಸ್, ಬೌಲಿಂಗ್, ಬ್ಯಾಟಿಂಗ್, ಫೀಲ್ಡಿಂಗ್ ಎಲ್ಲದರಲ್ಲೂ ಟೀಮ್ ಇಂಡಿಯಾ ಇವತ್ತು ಗ್ರೇಟ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ. ಆ ಗ್ರೇಟ್ ಪರ್ಫಾರ್ಮೆನ್ಸ್ ಇಂದಲೇ ಸೋಲಿಲ್ಲದ ಸರದಾರನಂತೆ ಇವತ್ತು ಫೈನಲ್ಗೆ ಲಗ್ಗೆ ಇಟ್ಟಿದೆ ಟೀಮ್ ಇಂಡಿಯಾ. ಎಲ್ಲ ಟೀಮ್ಗಳು ಸೋತಿದೆ ಸ್ನೇಹಿತರೆ ಏಷ್ಯಾ ಕಪ್ ಅಲ್ಲಿ 2025 ಅಲ್ಲಿ. ಆದ್ರೆ ಟೀಮ್ ಇಂಡಿಯಾ ಮಾತ್ರ ಒಂದು ಮ್ಯಾಚ್ ಕೂಡ ಸೋತಿಲ್ಲ. ಗ್ರೂಪ್ ಸ್ಟೇಜ್ ಆಗಿರ್ಬೋದು, ಸೂಪರ್ 4 ಸ್ಟೇಜ್ ಆಗಿರ್ಬೋದು, ಎಲ್ಲದನ್ನು ಕ್ಲೀನ್ ಸ್ವೀಪ್. ಸೂಪರ್ 8 ಟೀಮ್ಗಳು ಗೊತ್ತಿತ್ತು. ಈ ಏಷ್ಯಾ ಕಪ್ 8 ಟೀಮ್ಗಳು ಬಂದಿದ್ವು. ಅದರಲ್ಲಿ ಗ್ರೂಪ್ ಎ, ಗ್ರೂಪ್ ಬಿ ಅಂತ 4 ಟೀಮ್ಗಳನ್ನ ಮಾಡಿದ್ರು. ಗ್ರೂಪ್ ಎ ಟೀಮ್ ಅಲ್ಲಿ ಇದ್ದಿದೆ ಇಂಡಿಯಾ, ಪಾಕಿಸ್ತಾನ್, UAE ಹಾಗೂ ಒಮಾನ್. ಗ್ರೂಪ್ ಬಿ ಟೀಮ್ ಅಲ್ಲಿ ಇದ್ದಿದ್ದು ಶ್ರೀಲಂಕಾ, ಅಫ್ಘಾನಿಸ್ತಾನ, ಬಾಂಗ್ಲಾದೇಶ ಹಾಗೂ ಹಾಂಗ್ಕಾಂಗ್. ಈ 8 ಟೀಮ್ಗಳು ಏಷ್ಯಾ ಕಪ್ ಬಂದಾಗಲೇ ಗೊತ್ತಿರುತ್ತೆ ನಿಮ್ಗೆ ಯಾವೆಲ್ಲ ಟೀಮ್ಗಳು ಸೂಪರ್ 4ಗೆ ಬರ್ತವೆ, ಯಾವ ಟೀಮು ಫೈನಲ್ಗೆ ಬರುತ್ತೆ ಅಂತ. ಕ್ರಿಕೆಟ್ ಅಭಿಮಾನಿಗಳು ನೀವು ಏನ್ ಗೆಸ್ ಮಾಡಿದ್ರಿ ಅದೇ ರೀತಿ ಸೂಪರ್ 4 ಟೀಮ್ಗಳು ಬಂದಿತ್ತು. ಈಗ ಫೈನಲ್ ಕೂಡ ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡಿದ್ರೋ ಅದೇ ರೀತಿ ಬಂದು ನಿಂತಿದೆ ಸ್ನೇಹಿತರೆ. ಹೇಗಿತ್ತು ಟೀಮ್ ಇಂಡಿಯಾದ ಈ ಪರ್ಫಾರ್ಮೆನ್ಸ್ ಏಷ್ಯಾ ಕಪ್ ಅಲ್ಲಿ ಅಂದ್ರೆ, ಯಾವುದೇ ಮ್ಯಾಚ್ ತಗೊಳ್ಳಿ ಅಂತರದಿಂದ ಗೆಲ್ತಾ ಇದ್ರು, ತುಂಬಾ ಅಂತರದಿಂದ ಗೆಲ್ತಾ ಇದ್ರು. ಒನ್ ಸೈಡೆಡ್ ಮ್ಯಾಚ್, ಯಾವಲ್ಲೂ ಕೂಡ ಟೀಮ್ ಇಂಡಿಯಾ ಬಿಟ್ಕೊಟ್ಟಿದ್ದೇ ಇಲ್ಲ. ಗೆಲ್ಲುವ ಒಂದು ಕನಸನ್ನ, ಗೆಲ್ಲುವ ಒಂದು ರುಚಿಯನ್ನ ಆಪೋಸಿಷನ್ಗೆ ಬಿಟ್ಕೊಟ್ಟಿದ್ದೇ ಇಲ್ಲ. ಆದ್ರೆ ನಿನ್ನೆ ಟೀಮ್ ಇಂಡಿಯಾಗೆ ಒಂದು ಝಲಕ್ ಕೊಟ್ಟಿದ್ದು ಶ್ರೀಲಂಕಾ. ಒಂದು ಲೆವೆಲ್ಗೆ ಭಯವನ್ನ ಹುಟ್ಟಿಸಿತ್ತು. ಎಲ್ಲಿ ಟೀಮ್ ಇಂಡಿಯಾ ಸೋಲುತ್ತೆ ಅನ್ನೋ ರೀತಿ ಆಗಿತ್ತು. ಆದ್ರೆ ಸೋತಿದ್ರಿಂದ ಏನು ಕೂಡ ಲಾಸ್ ಇರಲಿಲ್ಲ. ಟೀಮ್ ಇಂಡಿಯಾ ನಿನ್ನೆ ಮ್ಯಾಚ್ ಆಗ್ಲಿಕ್ಕಿಂತ ಮುಂಚೆನೆ ಫೈನಲ್ಗೆ ಲಗ್ಗೆ ಇಟ್ಟಿದ್ರು. ಆದ್ರೆ ಸೋಲೆ ಇಲ್ಲದೆ ಹೋಗೋದಿದೆಯಲ್ಲ, ಅದು ಇನ್ನೊಂದು ರೀತಿ ಖುಷಿ ಕೊಡುತ್ತೆ. ಮ್ಯಾಚ್ ಸೋತು ಹೋಗೋದ್ಕಿಂತ ಸೋಲೆ ಇಲ್ಲದ ರೀತಿ, ಸೋಲಿಲ್ಲದ ಸರದಾರರ ರೀತಿ ಟೀಮ್ ಇಂಡಿಯಾ ಫೈನಲ್ಗೆ ಹೋದ ಖುಷಿ ಏನನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ವಿ, ಅದೇ ಖುಷಿನ ಫೈನಲಿ ಟೀಮ್ ಇಂಡಿಯಾ ನಮಗೆ ಕೊಡ್ತು ಸ್ನೇಹಿತರೆ. ನಿನ್ನೆ ಮ್ಯಾಚ್ ಶುರುವಾದಾಗಿಂದ ಹೇಳ್ಬೇಕು ಅಂದ್ರೆ, ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಅಭಿಷೇಕ್ ಶರ್ಮಾ ಒಳ್ಳೆ ಸ್ಕೋರ್ ಮಾಡ್ತಾರೆ. ಅದಾದ ನಂತರ ನಾವು ಎಕ್ಸ್ಪೆಕ್ಟ್ ಮಾಡ್ದಂಗೆ ಆಡೋದಿಲ್ಲ. ಗಿಲ್ ಆಗಿರ್ಬೋದು, ಸೂರ್ಯಕುಮಾರ್ ಯಾದವ್ ಅವರು ಫೇಲ್ಯೂರ್ ಆಗ್ತಾರೆ. ಆದ್ರೂ ತಿಲಕ್ ವರ್ಮಾ ಮತ್ತು ಸಂಜು ಸ್ಯಾಮ್ಸನ್ ಕಾಂಟ್ರಿಬ್ಯೂಷನ್ ಚೆನ್ನಾಗಿತ್ತು. ಹಾರ್ದಿಕ್ ಪಾಂಡ್ಯನು ಬೇಗನೆ ಔಟ್ ಆಗ್ತಾರೆ, ಅಲ್ಲೂ ಕೂಡ ನಮಗೆ ಬೇಜಾರಾಗುತ್ತೆ. ಆದ್ರೆ ಕೊನೆಯಲ್ಲಿ ಬಂದಂತ ಅಕ್ಷರ್ ಪಟೇಲ್ ನಿರಾಸೆನ ಮಾಡೋದಿಲ್ಲ, ಅವರು ಒಂದೊಳ್ಳೆ ಕಾಂಟ್ರಿಬ್ಯೂಷನ್. ಈ ಅಕ್ಷರ್ ಪಟೇಲ್, ತಿಲಕ್ ವರ್ಮಾ, ನಂತರ ಸಂಜು ಸ್ಯಾಮ್ಸನ್, ಅಭಿಷೇಕ್ ಶರ್ಮಾ ಅವರ ಒಂದು ಒಳ್ಳೆ ಬ್ಯಾಟಿಂಗ್ ಇಂದ 202 ರನ್ಗಳು, ಬೃಹತ್ ಮೊತ್ತ ಅಂತ ಹೇಳ್ಬೋದು. 203 ರನ್ಗಳ ಟಾರ್ಗೆಟ್ ನ ಶ್ರೀಲಂಕಾಗೆ ಕೊಡ್ತೇವೆ. ಈ ಟಾರ್ಗೆಟ್ ನೋಡಿದ ತಕ್ಷಣನೇ ನಮಗೆ ಗೊತ್ತಾಗಿರುತ್ತೆ ಟೀಮ್ ಇಂಡಿಯಾ ಈ ಮ್ಯಾಚ್ ಅನ್ನು ಗೆಲ್ತು ಅಂತ. ಆದ್ರೆ ಶುರು ಹೇಗಿತ್ತು ಅಂದ್ರೆ, ಟೀಮ್ ಇಂಡಿಯಾದ ಹಾಗೆ ಇತ್ತು. ಯಥಾ ಪ್ರಕಾರ ಮೊದಲನೇ ಓವರ್ ಹಾರ್ದಿಕ್ ಪಾಂಡ್ಯ ವಿಕೆಟ್ ತೆಗಿತಾರೆ, ಶುಭ್ಮಾನ್ ಗಿಲ್ ಕೈಗೆ ಕ್ಯಾಚ್ ಹೋಗುತ್ತೆ. ಆಗ ಶುರು ಆಗುತ್ತೆ ಇನ್ನೇನು ವಿಕೆಟ್ ಬೀಳ್ಲಿಕ್ಕೆ ಅಂತ ಅಂದ್ಕೊಳ್ತೀವಿ. ಕುಶಾಲ್ ಪೆರೇರಾ, ನಿಶಾಂಕ್ ಅವರ ಪಾರ್ಟ್ನರ್ಶಿಪ್, ಜೊತೆ ಆಟ ಎಲ್ಲೂ ಕೂಡ ಸೋಲಿನ ಸುಳಿವನ್ನ ಬಿಟ್ಕೊಡೋದಿಲ್ಲ. ಕಂಪ್ಲೀಟ್ ಕಂಟ್ರೋಲ್ ತಗೊಳ್ತಾರೆ. ಶ್ರೀಲಂಕಾವನ್ನ ಗೆಲ್ಸೋ ರೀತಿ ಆ ಮ್ಯಾಚ್ ನ ತೆಗೆದುಕೊಂಡು ಹೋಗ್ತಾರೆ. ಎಲ್ಲಿಯವರೆಗೆ ಅಂದ್ರೆ 12 ಓವರ್ಗಳವರೆಗೆ ಕಂಪ್ಲೀಟ್ ಕಂಟ್ರೋಲ್ ಅಲ್ಲಿ ಇರುತ್ತೆ ಮ್ಯಾಚು ಶ್ರೀಲಂಕಾ ಕೈಯಲ್ಲಿ. ವರುಣ್ ಚಕ್ರವರ್ತಿ ಬೌಲಿಂಗ್ ಅಲ್ಲಿ ಒಂದು ಸ್ಟಂಪ್ ನ ಮಾಡ್ತಾರೆ ಸಂಜು ಸ್ಯಾಮ್ಸನ್. ಅದು ನಿನ್ನೆಯ ಮ್ಯಾಚ್ಗೆ ಮೊದಲ ಟರ್ನಿಂಗ್ ಪಾಯಿಂಟ್ ಇಂಡಿಯಾ ಗೆಲ್ಲಿಕ್ಕೆ. ಆ ಮೊದಲ ಟರ್ನಿಂಗ್ ಪಾಯಿಂಟ್, ಆ ವಿಕೆಟ್ ನ ತೆಗೆದಾದ ನಂತರ ಇಂಡಿಯಾ ಗೆಲ್ಲುತ್ತೆ ಅಂತ ಒಂದು ಹೋಪ್ಸ್ ಮತ್ತೆ ಶುರುವಾಗುತ್ತೆ. ಆದ್ರೂ ಮತ್ತೆ ಬಂದಂತ ಬ್ಯಾಟ್ಸ್ಮನ್ಗಳು ಸರಾಗವಾಗಿ 6, 4ಗಳನ್ನ ಹೊಡೆಯಲಿಕ್ಕೆ ಶುರು ಮಾಡ್ತಾರೆ. ಯಾಕೆಂದ್ರೆ ಕೈಯಲ್ಲಿ ವಿಕೆಟ್ ಇತ್ತು, ಬಾಲ್ ಇತ್ತು. ಆದ್ರೆ
ಕೊನೆ ಓವರ್ವರೆಗೂ ಈ ಮ್ಯಾಚ್ ಹೋಗ್ಲಿಕ್ಕೆ ಕಾರಣ ಒಬ್ಬರೇ ಒಬ್ರು ಶ್ರೀಲಂಕಾ ಪರವಾಗಿ ಹೇಳ್ಬೇಕು ಅಂದ್ರೆ ನಿಸಾಂಕ 107 ರನ್ಗಳು. ಅವರು ಸೆಂಚುರಿಯನ್ನು ಕೂಡ ಕಂಪ್ಲೀಟ್ ಮಾಡ್ಕೊಂತಾರೆ. ಸೆಂಚುರಿ ಆದ ನಂತರ ಅವ್ರು ಸೆಲೆಬ್ರೇಷನ್ ಅಲ್ಲಿ ಹೇಳ್ತಾರೆ ನಾನು ಇದೀನಿ ಅಂತ. ಆ ಸಿಗ್ನಲ್ ಹೇಳುತ್ತೆ ಅವರು ನಾನು ಗೆಲ್ಲಿಸ್ಕೊಡ್ತೀನಿ ಅಂತ. ಆದ್ರೆ ಕೊನೆಯ ಓವರ್ನ ಮೊದಲ ಬಾಲಲ್ಲಿ ಅವರು ವಿಕೆಟ್ ಅನ್ನ ಕೈ ಚೆಲ್ತಾರೆ. ಹರ್ಷಿತ್ ರಾಣಾ ಅವರ ಬೌಲಿಂಗು. ಹಾಗಾದ್ರೂ ಟೀಮ್ ಇಂಡಿಯಾ ಗೆಲ್ಲುತ್ತೆ ಅಂದ್ರೆ ಇನ್ನು ಕೊನೆಯ ಬಾಲ್ ಆಗೋವರೆಗೂ ಹೇಳೋ ರೀತಿ ಇರ್ಲಿಲ್ಲ. ಕೊನೆಯ ಬಾಲ್ಗೆ 3 ರನ್ಗಳು ಬೇಕಾಗಿರುತ್ತೆ. ಆ 3 ರನ್ಗಳು ಬೇಕಾದಾಗ ಎಲ್ಲಿ 4 6 ಬರುತ್ತೋ ಅಂತ ಕಾಯ್ತಾ ಇದ್ವಿ. ಆದ್ರೆ ಕೊನೆಯ ಬಾಲಲ್ಲಿ 2 ರನ್ಗಳನ್ನ ಓಡೋ ಮೂಲಕ ಮ್ಯಾಚ್ ಟೈ ಆಗುತ್ತೆ ಫ್ರೆಂಡ್ಸ್. ಆ ಮ್ಯಾಚ್ ಟೈ ಆಗುತ್ತೆ. ಟೈ ಆದ ನಂತರ ಸೂಪರ್ ಓವರ್ ಸ್ಟಾರ್ಟ್ ಆಗುತ್ತೆ. ಸೂಪರ್ ಓವರ್ ಸ್ಟಾರ್ಟ್ ಆದಾಗ ಕೇವಲ 2 ರನ್ಗೆ ಅವರು 2 ವಿಕೆಟ್ಗಳನ್ನ ಕಳ್ಕೊಂತಾರೆ. ಆಸ್ ಪರ್ ಸೂಪರ್ ಓವರ್ ರೂಲ್ಸ್ ಪ್ರಕಾರ 6 ಬಾಲಲ್ಲಿ 2 ವಿಕೆಟ್ ಹೋದ್ರೆ ಅಲ್ಲಿಗೆ ಅವ್ರ ಸೈಡ್ ಬ್ಯಾಟಿಂಗ್ ಕಂಪ್ಲೀಟ್ ಆಗುತ್ತೆ. ಒಂದು ಒಳ್ಳೆ ಬೌಲಿಂಗ್ ಇಂದ ಆ 2 ರನ್ಗೆನೆ 2 ವಿಕೆಟ್ಗಳನ್ನ ತೆಗಿತಾರೆ. ಅದಾದ ನಂತರ ಟೀಮ್ ಇಂಡಿಯಾ ಫಸ್ಟ್ ಬಾಲಲ್ಲೇ 3 ರನ್ಗಳನ್ನ ಓಡೋ ಮೂಲಕ ಈ ಮ್ಯಾಚ್ ನ ಸುಲಭವಾಗಿ ಸೂಪರ್ ಓವರ್ ಅಲ್ಲಿ ಗೆಲ್ತಾರೆ. ಸೂಪರ್ ಓವರ್ ಅಲ್ಲಿ ಸುಲಭವಾಗಿ ಗೆಲ್ಲೋದಕ್ಕಿಂತ ನಾವು ಸುಲಭವಾಗಿ ಮ್ಯಾಚ್ ಅನ್ನ ಗೆಲ್ತಾರೆ ಅನ್ಕೊಂಡಿದ್ವಿ. ನೋಡಿ, ಯಾವುದೇ ಮ್ಯಾಚ್ ನ ಈಸಿಯಾಗಿ ಪರಿಗಣಿಸೋಂಗಿಲ್ಲ. T20 ಅನ್ನೋ ಫಾರ್ಮೆಟ್ ಹೇಗೆ, ಯಾವ ಓವರ್ ಅಲ್ಲಿ ಎಷ್ಟು ರನ್ ಬರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಯಾವ ಬ್ಯಾಟ್ಸ್ಮನ್ ಹೇಗೆ ಆಡ್ತಾರೆ ಅಂತ ಹೇಳಕ್ಕಾಗಲ್ಲ. ಒಬ್ಬ ಬೌಲರ್ ಕೂಡ ಬಂದು 6 4 ಹೊಡೆದು ಮ್ಯಾಚ್ಗಳನ್ನ ಗೆಲ್ಲಿಸ್ಬಿಡ್ತಾರೆ. ಅದಕ್ಕೆ ಕೊನೆ ಬಾಲ್ವರೆಗೂ ಗೆಸ್ಸೇ ಮಾಡಕ್ಕಾಗಲ್ಲ ಈ T20 ಫಾರ್ಮೆಟ್. T20 ಫಾರ್ಮೆಟ್ ಅಂದ್ರೆ ಒಂದು 3-4 ಅವರ್ಸ್ ಒಂದು ಮೂವಿ ತರ ಬೇಗ ಮುಗಿದೋಗ್ಬಿಡುತ್ತೆ. ಒಂದೊಳ್ಳೆ ಖುಷಿ ಎಂಟರ್ಟೈನ್ಮೆಂಟು ಅಂತ ಅಂದ್ಕೊಂಡು ತುಂಬಾ ಪ್ರೇಕ್ಷಕರು T20ನ ಲೈಕ್ ಮಾಡ್ತಾರೆ. ಸೊ ಈಗ ಶ್ರೀಲಂಕಾ ಹೇಗೆ ಭಯವನ್ನು ಹುಟ್ಟಿಸಿತ್ತು ನಿನ್ನೆ ಟೀಮ್ ಇಂಡಿಯಾಗೆ ಅಂದ್ರೆ, ಟೀಮ್ ಇಂಡಿಯಾ ಎಲ್ಲಿ ಸೋತ್ ಬಿಡ್ತೀವೋ ಅನ್ನೋ ರೀತಿ ಒಂದು ಲೆವೆಲ್ಗೆ ಆಗಿತ್ತು ಸ್ನೇಹಿತರೆ. ಆದ್ರೂ ಆ ಮ್ಯಾಚ್ ನ ಗೆದ್ದು ಅಶ್ವಮೇಧ ಯಾಗ ಇನ್ನು ಕಂಟಿನ್ಯೂ ಆಗಿದೆ. ಯಾರು ಈ ಟೀಮ್ ಇಂಡಿಯಾವನ್ನ ಕಟ್ಟಾಕೋಕೆ ಆಗದೆ ಇರೋ ರೀತಿ ಟೀಮ್ ಇಂಡಿಯನ್ ಪರ್ಫಾರ್ಮೆನ್ಸ್ ಬಂದಿದೆ. ಈಗ ಫೈನಲಿ ಮಾತಾಡಬೇಕಾಗಿರೋದು ಇಂಡೋ ಪಾಕ್ ಕದನ. ನಾಳೆ ಇಂಡೋ ಪಾಕ್ ಫೈನಲ್ ಬಗ್ಗೆ ಹೇಳೋದಾದ್ರೆ ಪಾಕಿಸ್ತಾನದ ಗ್ರೂಪ್ ಸ್ಟೇಜ್ ಅಲ್ಲಿ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿ ಬಂದಿದೆ. ಅವರು ಗ್ರೂಪ್ ಎ ನಲ್ಲಿ ಇದ್ದಾಗ ಇಂಡಿಯಾ ಮೇಲೆ ಸೋತಿದ್ ಬಿಟ್ರೆ UAE ಒಮಾನ್ ಮೇಲೆ ಈಸಿಯಾಗಿ ಗೆದ್ಬಿಟ್ರು. ಸೂಪರ್ 4 ಬಂದಾಗಲೂ ಅಷ್ಟೇ ಇಂಡಿಯಾ ಮೇಲೆ ಸೋತಿದ್ ಬಿಟ್ರೆ ಬಾಂಗ್ಲಾದೇಶ್ ಮತ್ತೆ ಶ್ರೀಲಂಕಾ ಮೇಲೆ ಮತ್ತೆ ಈಸಿಯಾಗಿ ಗೆದ್ಬಿಟ್ರು. ಈಗ ಅವರಿಗೆ ಕಬ್ಬಿಣದ ಕಡಲೆ ಆಗಿರೋದು ಟೀಮ್ ಇಂಡಿಯಾ. ಟೀಮ್ ಇಂಡಿಯಾ ಅವ್ರಿಗೆ ಯಾವಾಗ ಸಿಕ್ಕಿದ್ರು ಕೂಡ ಅವ್ರನ್ನ ಸೋಲ್ಸಿದೆ. ಸೊ ಗ್ರೂಪ್ ಸ್ಟೇಜ್ ಅಲ್ಲಿ 2 ಬಾರಿ ಮುಖಾಮುಖಿಯಾಗಿದ್ರು, ಸೂಪರ್ 4 ಅಲ್ಲಿ ಮತ್ತು ಗ್ರೂಪ್ ಎ ನಲ್ಲಿದ್ದಾಗ 2 ಸರಿ ಕೂಡ ಟೀಮ್ ಇಂಡಿಯಾ ಸೋಲ್ಸಿದೆ. ಈಗ ಫೈನಲ್ ಅಲ್ಲಿ 3ನೇ ಬಾರಿ ಇಂಡಿಯಾ ಪಾಕಿಸ್ತಾನ ಮುಖಾಮುಖಿ ಆಗ್ತಾ ಇದೆ. ಏಷ್ಯಾ ಕಪ್ 2025 ನ ಗೆಲ್ಲಬೇಕು ಅಂತ ಟೀಮ್ ಇಂಡಿಯಾ ಅಭಿಮಾನಿಗಳು ಕಾದು ಕುಳಿತಿದ್ದಾರೆ. ಸೊ ನಾಳೆ ನಡೆಯೋ ಒಂದು ಮ್ಯಾಚು ದುಬೈ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಅಲ್ಲಿ ಸೋನಿ ಲೈವ್ ಮತ್ತೆ ಸೋನಿ ಸ್ಪೋರ್ಟ್ಸ್ ನೆಟ್ವರ್ಕ್ ಅಲ್ಲಿ ಫ್ಯಾನ್ ಕೋಡ್ ಅಲ್ಲಿ ಇದ್ರದ್ದು ಸ್ಟ್ರೀಮಿಂಗ್ ಇರುತ್ತೆ. ನೀವೆಲ್ಲ ಅಲ್ಲಿ ನೋಡ್ಬೋದು. ನಾಳೆ 8 ಗಂಟೆಗೆ, ಭಾನುವಾರ ಸಂಜೆ 8 ಗಂಟೆಗೆ ಈ ಮ್ಯಾಚ್ ಶುರುವಾಗುತ್ತೆ. ಕ್ರಿಕೆಟ್ ಜಗತ್ತು ಕಾದು ಕುಳಿತಿದೆ. ಟೀಮ್ ಇಂಡಿಯಾ ಮತ್ತೆ ಪಾಕಿಸ್ತಾನ ಅಷ್ಟೇ ಅಲ್ಲ, ಇಡೀ ಕ್ರಿಕೆಟ್ ಜಗತ್ತು ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ನೋಡ್ಲಿಕ್ಕೆ ಕಾದು ಕುಳಿತಿದೆ. ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಅಂದ್ರೆ ಇದೇ ರೀತಿ ಇರುತ್ತೆ. ಅದು ಗ್ರೂಪ್ ಸ್ಟೇಜ್ ಆಗಿರ್ಬೋದು, ಫೈನಲ್ ಆಗಿರ್ಬೋದು. ಪ್ರತಿ ಮ್ಯಾಚ್ ಇಂಡಿಯಾ ಪಾಕಿಸ್ತಾನ ಆಡೋದು ಫೈನಲ್ ರೀತಿನೇ ಇರುತ್ತೆ. ಸೊ ಅದಕ್ಕೆ ಕ್ರಿಕೆಟ್ ಅಭಿಮಾನಿಗಳಿಗಂತಲೂ ಹಬ್ಬ ಅಂತ ಹೇಳ್ಬೋದು. ನಾನು ಕೂಡ ಆ ಮ್ಯಾಚ್ ನ ನೋಡ್ಲಿಕ್ಕೆ ಕಾಯ್ತಾ ಇದ್ದೀನಿ. ಸೊ ಕ್ರಿಕೆಟ್ ಅಭಿಮಾನಿಗಳಿಗೆ ಈ ಅಪ್ಡೇಟ್ ನ ಕೊಡಬೇಕಾಗಿತ್ತು, ಅದಕ್ಕೆ ಈ ವಿಡಿಯೋವನ್ನ ಮಾಡಿದ್ದೀನಿ. ಇದೇ ರೀತಿ ಹೆಚ್ಚೆಚ್ಚು ಕ್ರಿಕೆಟ್ ಬಗ್ಗೆನೂ ನೀವು ಮಾಹಿತಿನ ತಿಳ್ಕೋಬೇಕು ಅಂತಂದ್ರೆ ತಪ್ಪದೇ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಹೆಚ್ಚೆಚ್ಚು ವಿಡಿಯೋಗಳನ್ನ ಮಾಡ್ಲಿಕ್ಕೆ ಸ್ಫೂರ್ತಿ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್.